ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸ್ಟಿಚಿಂಗ್ ಬಂತು ಅಂತಂದರೆ ನೀವು ಯಾವೆಲ್ಲ ರೀತಿಯಿಂದ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸುಮಾರಷ್ಟು ರೀತಿಯಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಅದನ್ನು ಒಂದೊಂದಾಗಿಯೇ ಹೇಳ್ಕೊಡ್ತಾ ಹೋಗ್ತೀನಿ. ಅವಾಗೇನಾಗುತ್ತೆ, ನಿಮ್ಗೇನಾದರೂ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಬರೋದಿಲ್ಲ, ಇವಾಗ ತಾನೇ ಕಲಿತಾ ಇದ್ದೀರಾ ಅಂತಂದರೆ ಆ ರೀತಿ ಎಲ್ಲ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಯಾವ್ಯಾವುದು ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದು ಬಂದು ನೀವು ಫಾಲ್ ಹಾಕೋದು, ಸೀರೆ ಹೆಂಚು ಹೊಲಿಯೋದು, ಫಾಲ್ ಹಾಕೋದು, ಅದನ್ನು ನಾನು ಹೇಳ್ಕೊಟ್ಟಿದ್ದೆ. ಅದನ್ನು ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ನೆಲ್ಲ ಯಾವುದೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಅರ್ನಿಂಗ್ಸ್ನ ಮಾಡ್ಬೋದು ಅಂತ. ಫಸ್ಟ್ ಜಿಗ್ಜಾಗು ಫಾಲು ಏನಕ್ಕೆ ಹೇಳ್ತಾ ಇದ್ದೀನಿ, ಕೆಲವೊಬ್ಬರು ಕೇಳ್ಬೋದು ನಾವು ಜಿಗ್ಜಾಗು ಫಾಲು ಮಾಡ್ತೀವಿ ಆದರೂ ಕೂಡ ಯಾರು ಕೊಡ್ತಾರೆ ಅಂತ ನೀವು ಕೇಳ್ಬೋದು. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅಥವಾ ಮನೆಗಳಲ್ಲೇ ಸ್ಟಿಚ್ ಮಾಡ್ತಾರೆ ಅಂತಂದರೆ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾರೆ ಅಲ್ವಾ. ಈಗ ನಾವೇ ಆದರೂ ಕೂಡ ಅಷ್ಟೇ, ಈಗ ನಾವು ನಾರ್ಮಲಾಗಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವಿ, ಬಟ್ ಜಿಗ್ಜಾಗು ಫಾಲು ಬೇರೆಯವ್ರಿಗೆ ಕೊಡ್ತೀವಿ. ಯಾಕೆ ಅಂತಂದರೆ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಂಡು ಜಿಗ್ಜಾಗ್ ಮಾಡಿಕೊಂಡು ಆಗೋದಿಲ್ಲ. ಹಾಗಾಗಿ ಏನು ಮಾಡಿ ಅಂತಂದರೆ ಆ ರೀತಿ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾರೆ ಅಲ್ವಾ, ಅಲ್ಲಿ ಹೋಗಿ ನೀವು ಕೇಳಿ. ಕೇಳೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ. ನಾವು ಒಂದು ಸಲ ಹಾಕ್ಕೊಡ್ತೀವಿ ಅಂದು ಒಂದು ಸೀರೆನ ಈಸ್ಕೊಂಡು ಬಂದು ನೀಟಾಗಿ ಹಾಕಿ ಕೊಡಿ. ಅಲ್ಲಿಂದ ಏನಾಗುತ್ತೆ, ನಿಮ್ಮ ಅರ್ನಿಂಗ್ ಅನ್ನೋದು ಶುರು ಆಗ್ತಾ ಹೋಗುತ್ತೆ. ನಾರ್ಮಲಾಗಿ ಇವಾಗ ಸಿಟಿ ಕಡೆ ಆದರೆ 80 ರೂಪಾಯಿನ ತಗೋತಾರೆ, ನಾವು ಇಲ್ಲಿ 60 ರೂಪಾಯಿನ ತಗೋತೀವಿ. ಜಿಗ್ಜಾಗ್ ಇಲ್ಲ, ಬರೀ ಜಸ್ಟ್ ಫಾಲ್ ಹಾಕೋದಕ್ಕೆ. ಜಿಗ್ಜಾಗ್ ಬಂದು ಇಲ್ಲಿ 50 ರೂಪಾಯಿನ ತಗೋತೀನಿ, 40 ರೂಪಾಯಿ. ಎರಡು ಸೈಡ್ ಆದರೆ 40 ರೂಪಾಯಿ. ಕೆಲವೊಂದು ಕಡೆ 50 ರೂಪಾಯಿ 60 ರೂಪಾಯಿ ಕೂಡ ಇದೆ. ನಮ್ಮ ಊರ ಸುತ್ತಮುತ್ತನೇ ಕೂಡ 50 ರೂಪಾಯಿ 60 ರೂಪಾಯಿ ಇದೆ. ನಾನು 40 ರೂಪಾಯಿನ ತಗೋತೀನಿ. ಎರಡು ಸೈಡ್ ಇದ್ದರೆ, ಒಂದು ಸೈಡ್ ಏನಾದರೂ ಜಿಗ್ಜಾಗಿತ್ತು ಅಂತಂದರೆ 20 ರೂಪಾಯಿನ ತಗೋತೀನಿ. ಆ ರೀತಿ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನೊಂದು ಯಾವ ರೀತಿ ಮಾಡ್ಕೋಬೋದು ನೀವು ಅಂತ ಅಂದರೆ, ನೆಕ್ಸ್ಟ್ ಬಂದು ನೀವು ಬ್ಯಾಗ್ಗಳನ್ನ ಸ್ಟಿಚ್ ಮಾಡ್ಬೋದು. ನೀವು ಕೇಳ್ಬೋದು ಅದಕ್ಕೆ ಬಟ್ಟೆ ತರಬೇಕು, ಮತ್ತು ನಾವು ಮ್ಯಾಟ್ಗಳು ಬೇಕು ಅಂತಂದರೆ ಅದನ್ನು ಹೊಲಿಬೋದು. ಬ್ಯಾಗ್ಗಳು ಅಂತಂದರೆ ನಿಮಗೆ ಉಳ್ಕೊಂಡಿರುತ್ತೆ ಅಲ್ವಾ, ಸೀರೆ ಪೀಸ್ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸ್ಗಳಾಗಿರ್ಬೋದು, ಅದರಲ್ಲಿ ನೀವು ಡಿಸೈನ್ ಮಾಡಿ ಬ್ಯಾಗ್ಗಳನ್ನ ರೆಡಿ ಮಾಡ್ಬೋದು. ನಾನು ತೋರಿಸ್ಕೊಡ್ತೀನಿ ಹೇಗೆ ಈಸಿಯಾಗಿ ಬ್ಯಾಗ್ನ ಸ್ಟಿಚ್ ಮಾಡ್ಬೋದು ಅಂತ. ನಾಳೆ ಅಥವಾ ನಾಳಿದ್ದು ನಾನು ವೀಡಿಯೋನ ಹಾಕ್ತೀನಿ ನೋಡಿ, ಬ್ಯಾಗ್ ವೀಡಿಯೋದು. ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ತಿಳಿಸಿ. ನಾನು ಬ್ಯಾಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಾದಮೇಲೆ ಮ್ಯಾಟ್ಗಳನ್ನ ಸ್ಟಿಚ್ ಮಾಡ್ಬೋದು. ಇಲ್ಲಾಂತಂದರೆ ನಿಮಗೆ ದಾರಗಳನ್ನ ಸ್ಟಿಚ್ ಮಾಡ್ಕೋಬೋದು. ಇವಾಗೆಲ್ಲ ಪೆಟಿಕೋಟ್ಗೆ ದಾರನ ಕೇಳ್ತಾರೆ ನೋಡಿ, ಅದನ್ನು ಕೂಡ ಸ್ಟಿಚ್ ಮಾಡಿ ನೀವು ಸೇಲ್ ಮಾಡ್ಕೋಬೋದು. ಇಲ್ಲಾಂತಂದರೆ ರಬ್ಬರ್ ಬ್ಯಾಂಡ್ಗಳು ಬರುತ್ತೆ ನೋಡಿ, ತಲೆಗೆಲ್ಲ ಹಾಕೊಳ್ಳೋದು. ನಾನು ಅದನ್ನು ಪ್ರತಿಯೊಂದನ್ನು ಕೂಡ ವೀಡಿಯೋಗಳನ್ನ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಪ್ರತಿಯೊಂದನ್ನು ಕೂಡ ತೋರಿಸ್ಕೊಡ್ತೀನಿ. ಹಾಗೆಯೇ ಮಕ್ಕಳಿಗೆ ಏರ್ ಬ್ಯಾಂಡ್ ಹಾಕ್ತಾರೆ ಅಲ್ವಾ, ಏರ್ ಬ್ಯಾಂಡ್ಗಳನ್ನ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ಎಲಾಸ್ಟಿಕ್ ಇತ್ತು ಅಂತಂದರೆ ಪ್ಯಾಂಟ್ಗಳನ್ನ ಸ್ಟಿಚ್ ಮಾಡ್ಬೋದು. ಹಾಗೆಯೇ ಪೆಟಿಕೋಟ್ಗಳನ್ನ ಸ್ಟಿಚ್ ಮಾಡ್ಬೋದು. ನೀವು ಬ್ಲೌಸ್ ಒಂದೇ ಕಲಿಬೇಕು ಅಂತ ಏನಿಲ್ಲ, ಸುಮಾರಷ್ಟು ವಿಧಾನದಲ್ಲಿ ನೀವು ಸ್ಟಿಚ್ ಮಾಡ್ಬೋದು. ಹಾಗೆಯೇ ಜಿಗ್ಜಾಗ್ ಮಿಷಿನ್ ಇತ್ತು ಅಂತಂದರೆ ಜಿಗ್ಜಾಗ್ ಮಾಡ್ಬೋದು. ಇದ್ಯಾವುದು ಇಲ್ಲ ಅಂತಂದರೆ ಒಂದು ಓವರ್ಲಾಕ್ ಮಷಿನ್ನ ತಂದಿಟ್ಕೊಂಡು ಓವರ್ಲಾಕ್ನ ಮಾಡಿಕೊಟ್ಟು ನೀವು ಒಂದು ಬ್ಲೌಸ್ಗೆ 30 ರೂಪಾಯಿ ಅಥವಾ 40 ರೂಪಾಯಿನ ಚಾರ್ಜ್ ಮಾಡ್ಬೋದು. ಅದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಇನ್ನೇನಪ್ಪ ಮಾಡ್ಬೋದು ಅಂತಂದರೆ, ಕೈಗೆಲ್ಲ ಹಾಕೋದಕ್ಕೆ ಅಂತಂದ್ಬಿಟ್ಟು ಡಿಸೈನ್ ಆಗಿ ಬ್ಯಾಂಡ್ಗಳು ಬರುತ್ತೆ ಅಲ್ವಾ, ನೀವು ಒಂದು ಎಲಾಸ್ಟಿಕ್ ತಂದಿಟ್ಕೋತು ಅಂತಂದರೆ ಆ ರೀತಿ ಬ್ಯಾಂಡ್ಗಳನ್ನ ಕೂಡ ರೆಡಿ ಮಾಡ್ಕೋಬೋದು. ಸುಮಾರಷ್ಟು ವಿಧಾನದಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಬಟ್ ನಿಮಗೆ ಗೊತ್ತಿರಬೇಕು. ಹಾಗೆಯೇ ನಿಮಗೆ ಪಿಲ್ಲೋ ಕವರ್ ಬರುತ್ತೆ ನೋಡಿ, ಆ ಪಿಲ್ಲೋ ಕವರ್ಗಳನ್ನೂ ಕೂಡ ಸುಮಾರಷ್ಟು ಜನಕ್ಕೆ ಪಿಲ್ಲೋ ಕವರ್ ಕೂಡ ಬೇಕಿರುತ್ತೆ. ನೀವು ಬಟ್ಟೆನ ಹೋಲ್ಸೇಲಲ್ಲಿ ತಂದು ಆ ಪಿಲ್ಲೋ ಕವರ್ಗಳನ್ನೂ ಕೂಡ ರೆಡಿ ಮಾಡಿಕೊಡ್ಬೋದು. ಕಡಿಮೆ ಅಮೌಂಟಲ್ಲೇ ಆಗುತ್ತೆ. ನಿಮ್ಗೆ ಹೇಗಿದ್ರೂ ಕೂಡ ಪೀಸ್ ಇರುತ್ತೆ, ವೇಸ್ಟ್ ಪೀಸ್ಗಳಿರುತ್ತೆ ಅಲ್ವಾ, ಅದನ್ನು ಕೂಡ ತಂದು ರೆಡಿ ಮಾಡಿ ಕೊಡ್ಬೋದು. ಇದಿಷ್ಟು ನಿಮಗೆ ಅರ್ನಿಂಗ್ಸ್ನ ಮಾಡ್ಬೋದು. ಇದರಲ್ಲಿ ನಾನು ಬ್ಯಾಗ್ ಸ್ಟಿಚ್ ಮಾಡೋದು ಇರ್ಬೋದು, ಹಾಗೆಯೇ ಏರ್ ಬ್ಯಾಂಡ್ಗಳನ್ನ ಸ್ಟಿಚ್ ಮಾಡೋದಿರ್ಬೋದು. ಅದನ್ನೆಲ್ಲನೂ ಕೂಡ ನಾನು ಸ್ಟಿಚಿಂಗ್ ಮಾಡಿ ವೀಡಿಯೋನ ಹಾಕ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಬಂತಲ್ಲೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಅರಿಶಿನ ಕುಂಕುಮ ಅದನ್ನು ಹಾಕೊಡೋದಕ್ಕೆ ನೀವು ಡಿಸೈನ್ ಬ್ಯಾಗ್ಗಳನ್ನ ರೆಡಿ ಮಾಡ್ಬೋದು. ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇದೆಲ್ಲ ರೀತಿಯಿಂದ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಇದೆಲ್ಲ ನಿಮಗೆ ನಾರ್ಮಲಾಗಿ ಸ್ಟಿಚ್ ಬಂತು ಅಂದರೆ ವೀಡಿಯೋಗಳನ್ನ ನೋಡಿ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ನೋಡಿದ್ರಲ್ವ, ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಿಗಾದರೂ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಚೆಕ್ ಮಾಡಿ. ಟೈಲರಿಂಗ್ ಕ್ಲಾಸ್ನ ಬಿಗಿನಿಂಗಿಂದ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.